ಪ್ರೇಸ್ ದ ಲಾರ್ಡ್ ಪ್ರಿಯರೇ, ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಾಚನದ ಮೊದಲನೇ ವಾಚನದಲ್ಲಿ ಅರಸರುಗಳ ಗ್ರಂಥದಲ್ಲಿ ನಾವು ನೋಡ್ತೇವೆ, ರಾಜ ಅಹಾಬ ಮತ್ತು ಅವನ ಆ ಕ್ರೂರ ಹೆಂಡತಿ ಇಸಾಬೆಲ್ಲ ಹೇಗೆ ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಒಬ್ಬ ನಿರಪರಾಧಿ ಆಸ್ತಿಯನ್ನ ಕಸಿದುಕೊಳ್ಳಲು ಅವನನ್ನ ಕೊಲೆ ಮಾಡಿಸಿದ್ರು ಅನ್ನೋದನ್ನ ನಾವು ನೋಡ್ತೇವೆ. ಆಹಾಬನ ಒಂದು ಆಸೆ, ಆ ನಾಬೋತನ ದ್ರಾಕ್ಷ ತೋಟದ ಮೇಲೆ ಆತನ ಕಣ್ಣು ಬೀಳ್ತದೆ. ಅದು ಅರಮನೆಯ ಪಕ್ಕದಲ್ಲೇ ಇರೋದರಿಂದ ಅದನ್ನ ತನ್ನದಾಗಿ ಮಾಡ್ಕೊಳ್ಳೋದಕ್ಕೆ ಅವನು ಬಯಸ್ತಾನೆ. ಅದಕ್ಕೆ ಅನೇಕ ಹಣವನ್ನ ಕೊಡೋದಾಗಿ ಅವನು ಆಮಿಷವನ್ನ ನಾಬೋತನಿಗೆ ಒಡ್ತಾನೆ. ಆದ್ರೆ ನಾಬೋತನ ನಿರಾಕರಣೆ ಮಾಡಿದಾಗ ಅವನು ಹಠ ಬೇಸರದಿಂದ ಅವನೊಂದು ಸಣ್ಣ ಮಗುವಿನ ಹಾಗೆ ಒಂದು ಊಟ ಮಾಡಲು ನಿರಾಕರಿಸಿ ತನ್ನ ಪತ್ನಿ ಇಸಾಬೆಳ್ಳಳ ಕೃತಂತ್ರದಿಂದ ಆಕೆ ಅವನ ಮೇಲೆ ಸುಳ್ಳು ಆರೋಪವನ್ನ ಹೊರಿಸಿ ಅವನನ್ನ ಪಟ್ಟಣದ ಹೊರಗೆ ಕರೆದುಕೊಂಡು ಹೋಗಿ ಕಲ್ಲುಗಳಿಂದ ಹೊಡೆಸಿ ಸಾಯಿಸಿ ಅನಂತರ ಅವನ ಆ ಆಸ್ತಿಯನ್ನ ತಮ್ಮದಾಗಿಸಿಕೊಳ್ತಾರೆ. ಬೇರೆ ಇಲ್ಲಿ ನಾವು ನೋಡ್ತೇವೆ, ಆ ಆಹಾಬನ ದುರಾಶೆ, ಇಸಾಬೆಲ್ಲಳ ಆ ಅಧಿಕಾರದ ದುರುಪಯೋಗದಿಂದ ಅನ್ಯಾಯವಾಗಿ ಒಬ್ಬ ನಾಬೋತ ಸಾಯ್ತಾನೆ. ನಿರಪರಾಧಿಯ ರಕ್ತವನ್ನ ಅವರು ಹರಿಸ್ತಾರೆ. ಪ್ರೇರೆ ಅದಕ್ಕಾಗಿಯೇ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮಗೆ ಬೋಧಿಸ್ತಾರೆ, ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಬೇಡ. ಈ ಒಂದು ಕಾರ್ಯವನ್ನ ಮಾಡಬೇಡಿ. ಒಂದು ಕೆನ್ನೆಗೆ ಒಡೆದರೆ ಮತ್ತೊಂದು ಕೆನ್ನೆಯನ್ನ ತೋರಿಸಿರಿ. ಯಾರಾದ್ರೂ ನಿಮ್ಮ ಅಂಗಿಯನ್ನ ಕಸಿದುಕೊಳ್ಳಲು ಬಂದ್ರೆ ಮೇಲಂಗಿಯನ್ನ ಕೊಟ್ಟು ಬಿಡ್ರಿ. ನಿಮ್ಮನ್ನ 1 ಮೈಲಿ ನಡೆಯಲು ಕರೆದರೆ ಬಲವಂತ ಮಾಡಿದರೆ ಅವರ ಜೊತೆ 2 ಮೈಲಿ ನಡೆಯಿರಿ ಅಂತ, ಬೇಡುವವರಿಗೆ ಕೊಡ್ರಿ ಅಂತ ಹೇಳ್ತಾರೆ. ಹೌದು ಪ್ರಿಯರೇ, ಇಲ್ಲಿ ಪ್ರಭು ಯೇಸು ಕ್ರಿಸ್ತರು ಅಧಿಕಾರಕ್ಕೆ ಅಥವಾ ದೌರ್ಜನ್ಯಕ್ಕೆ ನೀವು ಶರಣರಾಗಿ ಗುಲಾಮರಾಗಿರಿ ಅಂತ ಹೇಳ್ತಾ ಇಲ್ಲ. ಬದಲಿಗೆ ಆ ಕೇಡಿನಿಂದ ಗೆಲ್ಲದೆ ಒಳಿತಿನಿಂದ ಗೆಲ್ಲಿರಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಕೋಪ ಮತ್ತು ಸೇಡು ಇದನ್ನ ನಾವು ಪ್ರೀತಿಯಿಂದ ಮಾತ್ರ ಮುರಿಯೋದಕ್ಕೆ ಸಾಧ್ಯ, ಪ್ರೀತಿಯಿಂದ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ. ಈ ಒಂದು ಸಮಯದಲ್ಲಿ ನನ್ನ ಜೀವಿತದಲ್ಲಿ, ನನ್ನ ಮನಸ್ಸಿನಲ್ಲಿ ಆ ರೀತಿಯಾದಂತಹ ಒಂದು ಆಸೆಗಳು, ದುರಾಸೆಗಳು ಅಥವಾ ಒಂದು ದೌರ್ಜನ್ಯಕ್ಕೆ ನಾನು ಶರಣಾಗ್ತಾ ಇದ್ದೀನ? ಹಾಗಾದ್ರೆ ಪ್ರಿಯರೇ, ನಮಗೆ ಅಗತ್ಯವಾಗಿ ಬೇಕಾಗಿರುವುದು ಪ್ರಭು ಯೇಸು ಕ್ರಿಸ್ತರ ಪ್ರೀತಿ, ತಂದೆ ದೇವರ ಪ್ರೀತಿ. ತಂದೆ ದೇವರು ಲೋಕವನ್ನ ಎಷ್ಟಾಗಿ ಪ್ರೀತಿ ಮಾಡಿದ್ರಂದ್ರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಮಾನವನ ಅಪರಾಧಗಳಿಗೆ ಅವರು ಕೋಪಾಗ್ನಿ ಸ್ವರ್ಗದಿಂದ ಎರಗ್ತಿತ್ತು. ಆದ್ರೆ ಆ ಕೋಪಾಗ್ನಿಯನ್ನ ಶಮನ ಮಾಡಲು ಪ್ರಭು ಯೇಸು ಕ್ರಿಸ್ತರು ತಮ್ಮ ಪರಿಶುದ್ಧ ರಕ್ತಧಾರೆಯನ್ನ ಸುರಿಸಿ ತಂದೆ ದೇವರನ್ನ ಸಮಾಧಾನ ಪಡಿಸಿದ್ರು. ಪ್ರಿಯರೇ, ಪ್ರೀತಿಯಿಂದ ಎಲ್ಲವೂ ಸಾಧ್ಯ ಅಂತ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಬಂದು ಆ ಕಾರ್ಯವನ್ನ ಮಾಡಿ ತೋರಿಸಿದರು. ಇಂದು ನಾವೆಲ್ಲರೂ ಆ ಪ್ರೀತಿಯನ್ನ ಅರಿತುಕೊಳ್ಳೋಣ, ಆ ಪ್ರೀತಿಯನ್ನ ಗಮನಿಸೋಣ. ನಾವೆಲ್ಲರೂ ದೇವರ ಮಕ್ಕಳು ಎಂಬುದನ್ನ ಧ್ಯಾನಿಸೋಣ, ಅದನ್ನ ಸಾಬೀತುಪಡಿಸೋಣ ನಮ್ಮ ಒಳ್ಳೆಯ ಜೀವಿತದ ಮುಖಾಂತರ. ಆಮೇನ್.